ಸ್ಟಡಿ ರಿಸ್ಟ್ ಇರೋರು, ರಿಸ್ಟ್ನ ಯೂಸ್ ಮಾಡೋಕ್ಕೆ ಬರೋರು, ಔಟ್ ಸ್ವಿಂಗೆ ಇನ್ ಸ್ವಿಂಗೆ, ಈ ಥರ ಮೊಬಿಲಿಟಿ ಯಾರು ರಿಸ್ಟಲ್ಲಿರುತ್ತೆ ಅವರು ನಾರ್ಮಲ್ ಸಿಮ್ ಪೊಸಿಷನ್ ಇಟ್ಕೊಂಡೆ ಅವರು ಔಟ್ ಸ್ವಿಂಗ್ ಪೊಸಿಷನ್ಗೆ ತರ್ಬೋದು ರಿಸ್ಟಿಂದ. ಬಟ್ ನನಗೆ ರಿಸ್ಟಲ್ಲಿ ಅಷ್ಟೊಂದು ಕಂಟ್ರೋಲ್ ಇಲ್ಲ. ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್ಸ್. ಸೊ ಇವತ್ತು ನಾವು ಕಲಿತಿರೋದು ಔಟ್ ಸ್ವಿಂಗ್. ಎಸ್, ಔಟ್ ಟು ಬಾಲ್ ಔಟ್ ಸ್ವಿಂಗ್. ತುಂಬ ಜನ ಕ್ವಶನ್ಸ್ ಕೇಳ್ತಾನೆ ಇರ್ತೀರ ಔಟ್ ಸ್ವಿಂಗ್ ಅಂತ. ಸ್ವಿಂಗ್ ಅಂತ ಬಂದಾಗ ನಾನು ಫಸ್ಟ್ ಥಿಂಗ್ ಇದನ್ನು ಹೇಳಲೇಬೇಕು ನಿಮಗೆ. ಸ್ವಿಂಗು ನ್ಯೂ ಬಾಲಲ್ಲಿ ಆಗೇ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸು. ಇಲ್ಲಿ ಸ್ವಿಂಗ್ ಮಾಡೋದಕ್ಕಿಂತ ಸ್ವಿಂಗ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಚಾಲೆಂಜ್ ಇರೋಂಥದ್ದು ಗ್ರೌಂಡ್ ಲೆವೆಲಲ್ಲಿ ಮಕ್ಕಳಲ್ಲಿ ಕಲಿಬೇಕಾದ್ರೆ. ಅಫ್ಕೋರ್ಸ್ ನ್ಯೂ ಬಾಲಲ್ಲಿ ಹಾಕಿದಾಗ ಒಂದು ಒಳಗಡೆ ಹೋಗ್ತಾ ಇರುತ್ತೆ, ಒಂದು ಇನ್ನೆಲ್ಲೋ ಆಚೆ ಹೋಗ್ತಾ ಇರುತ್ತೆ, ಕಂಟ್ರೋಲೇ ಸಿಗೋದಿಲ್ಲ. ಸೊ ಅದಕ್ಕೆಲ್ಲ ತಿಳ್ಕೊಬೇಕಾಗಿರೋದು ಈ ವಿಡಿಯೋದಲ್ಲಿ ಈ ಪಾಯಿಂಟ್ಸ್ಗಳನ್ನ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ಬಾಲ್ ಯಾವ ರೀತಿ ಸ್ವಿಂಗ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಿಮಗೆ. ಈಗ ಔಟ್ ಸ್ವಿಂಗು. ಸೊ ಔಟ್ ಸ್ವಿಂಗು ನೀವು ತುಂಬ ಜನ ಕೇಳಿರ್ತೀರ, ಸೀಮು ಸ್ವಲ್ಪ ಆಚೆ ಇಟ್ಕೋಬೇಕು ಹೀಗೆ ಅಂತ. ಅದು ಯಾಕೆ? ಅಥವಾ ಹಿಂಗೆ ಇಟ್ಕೊಂಡ್ರೆ ನಾನು ಔಟ್ ಸ್ವಿಂಗ್ ಮಾಡೋಕ್ಕಾಗಲ್ವಾ? ಇನ್ನೊಂದು ಕ್ವಶನ್ ಕೇಳ್ಬೋದು ನೀವು, ಬಾಲ್ ಹಿಂಗೆ ಇಟ್ಕೊಂಡ್ರೆ ಔಟ್ ಸ್ವಿಂಗ್ ಗ್ರಿಪ್ ಇಟ್ಕೊಂಡ್ರೆ ಬ್ಯಾಟ್ಸ್ಮನ್ಗೆ ಗೊತ್ತಾಗಲ್ಲ. ಖಂಡಿತ ಗೊತ್ತಾಗುತ್ತೆ. ಸೊ ಏನಕ್ಕೆ ಈ ಚೇಂಜಸ್ಸು, ಏನಕ್ಕೆ ಅವಶ್ಯಕತೆ ಇದೆ? ಫಸ್ಟ್ ಥಿಂಗು ಸೀಮು ಬ್ಯಾಕ್ ಸ್ಪಿನ್ ಜೊತೆ ಯಾವ ಕಡೆ ಪಾಯಿಂಟ್ ಆಗಿರುತ್ತೆ ಆ ಕಡೆ ಬಾಲ್ ಸ್ವಿಂಗ್ ಆಗುತ್ತೆ. ಈ ಕಡೆ ಹೋದರೆ ಇನ್ ಸ್ವಿಂಗ್ ಆಗುತ್ತೆ, ಈ ಕಡೆ ಹೋದರೆ ಔಟ್ ಸ್ವಿಂಗ್ ಆಗುತ್ತೆ ಬ್ಯಾಕ್ ಸ್ಪಿನ್ ಜೊತೆಗೆ. ಸೊ ಅದಕ್ಕಾಗಿ ಸಿಮ್ ಪೊಸಿಷನ್ನೇ ಆಲ್ಮೋಸ್ಟ್ ಸ್ಲಿಪ್ಗೆ ಇಟ್ಕೊಂಡಿರ್ತಾರೆ, ಇಲ್ಲಿ ರಿಲೀಸ್ ಮಾಡಿದಾಗ ಔಟ್ ಸ್ವಿಂಗ್ ಆಗಲಿ ಅಂತ. ಯಾಕೆ ಡಿಫ್ರೆನ್ಸಸ್ ಆಗುತ್ತೆ ಅಂದರೆ, ಇದರಲ್ಲಿ ಏನೇ ಆಟ ಆಡಬೇಕು ಅಂದ್ರೂ ನೀವು ಇಲ್ಲಿ ರಿಸ್ಟಲ್ಲೇ ಆಟ ಆಡಬೇಕು. ಎಸ್, ನ್ಯಾಚುರಲ್ ಸ್ವಿಂಗ್ ಬೌಲರ್ಸು ಔಟ್ ಸ್ವಿಂಗ್ ಬೌಲರ್ಸ್ದು ರೈಟ್ ಸ್ಟಡಿ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸು. ವೆರಿ ರೇರ್ ಕೇಸು ನಿಮಗೆ ಎರಡು ಕಡೆ ಸ್ವಿಂಗ್ ಮಾಡುವಂಥ ಬೌಲರ್ ಸಿಗೋವಂಥದ್ದು. ಇಲ್ಲಿ ನಿಮಗೆ ಔಟ್ ಸ್ವಿಂಗ್ ಬೌಲರ್ ಅಂದರೆ ಔಟ್ ಸ್ವಿಂಗೇ ಜಾಸ್ತಿ ಆಗ್ತಿರ್ತಾರೆ. ಇನ್ ಸ್ವಿಂಗ್ ಟ್ರೈ ಮಾಡಿದ್ರೆ ಸ್ಟ್ರೈಟ್ ಹೋಗುತ್ತೆ ಬಾಲು, ಡೈರೆಕ್ಟಾಗಿ ಇನ್ ಸ್ವಿಂಗ್ ಥರ ನುಗ್ಗಲ್ಲ, ಸ್ಟ್ರೈಟ್ ಹೋಗುತ್ತೆ. ಇನ್ ಸ್ವಿಂಗೇ ಟ್ರೈ ಮಾಡಿದಾಗ ಔಟ್ ಸ್ವಿಂಗ್ ಬೌಲರು. ಇನ್ ಸ್ವಿಂಗ್ ಬೌಲರು ವೆರಿ ಕಾಮನ್ನು ಇನ್ ಸ್ವಿಂಗ್ ಬೌಲರ್ಸು. ಇವ್ರಿಗೆ ಇನ್ ಸ್ವಿಂಗ್ನ ಅವಾಯ್ಡ್ ಮಾಡಿ ಔಟ್ ಸ್ವಿಂಗರ್ ಕಲಿಬೇಕು ಅಂದರೆ ಅವ್ರಿಗೆ ಸ್ಟ್ರೈಟ್ ಹೋಗುತ್ತೆ ಬಾಲು, ಜಾಸ್ತಿ ಸ್ವಿಂಗ್ ಆಗೋದಿಲ್ಲ. ಯಾಕೆ? ಇಲ್ಲಿ ಅಫ್ಕೋರ್ಸ್ ಈ ಎಂಟೈರ್ ಬಾಡಿ ಎಲ್ಲ ಡಿಪೆಂಡ್ ಆಗೇ ಆಗುತ್ತೆ. ಮೋಸ್ಟ್ ಆಫ್ ದ ಬೌಲರ್ಸು ಸ್ಟಡಿ ರಿಸ್ಟ್ ಇರೋರು, ರಿಸ್ಟ್ನ ಯೂಸ್ ಮಾಡೋಕ್ಕೆ ಬರೋರು, ಔಟ್ ಸ್ವಿಂಗೆ ಇನ್ ಸ್ವಿಂಗೆ, ಈ ಥರ ಮೊಬಿಲಿಟಿ ಯಾರು ರಿಸ್ಟಲ್ಲಿರುತ್ತೆ ಅವರು ನಾರ್ಮಲ್ ಸಿಮ್ ಪೊಸಿಷನ್ ಇಟ್ಕೊಂಡೆ ಅವರು ಔಟ್ ಸ್ವಿಂಗ್ ಪೊಸಿಷನ್ಗೆ ತರ್ಬೋದು ರಿಸ್ಟಿಂದ. ಬಟ್ ನನಗೆ ರಿಸ್ಟಲ್ಲಿ ಅಷ್ಟೊಂದು ಕಂಟ್ರೋಲ್ ಇಲ್ಲ ಅಂದಾಗ ಮಾತ್ರ ನನಗೆ ಸಿಮ್ ಪೊಸಿಷನು ಸ್ಲಿಪ್ ಕಡೆ ಹೋಗುತ್ತೆ. ಇಲ್ಲಿ ಸೇಮ್ ರಿಸ್ಟ್ ಪೊಸಿಷನು ನಾನು ಜಾಸ್ತಿ ಯೂಸ್ ಮಾಡಬೇಕಿಲ್ಲ, ಇಲ್ಲಿಂದ ಬರೀ ಬ್ಯಾಕ್ ಸ್ಪಿನ್ನ ಕ್ರಿಯೇಟ್ ಮಾಡಬೇಕು. ಬ್ಯಾಕ್ ಸ್ಪಿನ್ನ ಕ್ರಿಯೇಟ್ ಮಾಡಿದಾಗ ನನಗೆ ಔಟ್ ಸ್ವಿಂಗ್ ಆಗುತ್ತೆ. ಸೊ ಇದು ಟೂ ಡಿಫ್ರೆಂಟ್ ಥಿಂಗ್ಸು. ಒಂದು ನ್ಯಾಚುರಲಿ ನನಗೆ ರಿಸ್ಟ್ ಯೂಸ್ ಮಾಡೋಕ್ಕೆ ಬರುತ್ತೆ, ಸಿಮ್ ಪೊಸಿಷನ್ ಏನು ಚೇಂಜ್ ಬೇಕಾಗಿಲ್ಲ, ಇಲ್ಲಿಂದ ಲಾಸ್ಟ್ ಮೂಮೆಂಟಲ್ಲಿ ಆಡ್ಬೋದು. ಅಥವಾ ನನಗೆ ಅಷ್ಟೊಂದು ಕಂಟ್ರೋಲ್ ಇಲ್ಲ ರಿಸ್ಟಲ್ಲಿ ಅಂದಾಗ ನಾವು ಸಿಮ್ ಪೊಸಿಷನ್ನೇ ನಾವು ಬಾಲಿಂದ ತೊಗೊಬರ್ಬೋದು. ಸೊ ಇದು ಔಟ್ ಸ್ವಿಂಗರು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸು. ಇಲ್ಲಿ ರಿಸ್ಟ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದೇ ಮ್ಯಾಟ್ರ್ ಆಗೋದು. ಸೊ ಅಫ್ಕೋರ್ಸ್ ಸ್ಪೇಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಸ್ವಿಂಗ್ ಮಾಡಬೇಕು ಅಂದರೆ ಸೊ ಮೋರ್ ಎಫೆಕ್ಟಿವ್ ನಿಮಗೆ ಸ್ವಿಂಗ್ ಮಾಡಿದಾಗಲೇ. ಸೊ ಇದು ಕೀ ಪಾಯಿಂಟ್ಸು. ಒಂದು ಔಟ್ ಸ್ವಿಂಗರ್ ಹಾಕಬೇಕು ಅಂದರೆ ಎಫೆಕ್ಟಿವ್ ಆಗಿ ಪ್ರತಿಯೊಬ್ಬರು ಹೊಸ ಬಾಲ್ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ. ನೀವು ಫಾಸ್ಟ್ ಬಾಲಿಂಗಲ್ಲಿ ಸ್ವಿಂಗ್ ಎಲ್ಲ ಕಲಿಬೇಕು ಅಂದರೆ, ಆದರೆ ಖಂಡಿತ ನೀವು ಒಂದು ಹೊಸ ಬಾಲ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಟ್ರೈ ಮಾಡ್ತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಎಕ್ಸ್ಪೀರಿಯನ್ಸಲ್ಲಿ ಬರುವಂಥದ್ದು ಕಂಟ್ರೋಲ್ ಎಲ್ಲ. ಸೊ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. ಅಫ್ಕೋರ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಲೆದರ್ ಬಾಲ್ಸು, ಅಫೋರ್ಡ್ ಮಾಡೋಕ್ಕಾದರೆ ನಥಿಂಗ್ ಬೆಟರ್. ಸೊ ಗುಡ್ ಲಕ್, ಕೀಪ್ ಇಂಪ್ರೂವಿಂಗ್, ಕೀಪ್ ಪ್ರಾಕ್ಟೀಸಿಂಗ್.